ವರ್ಗ ಜಾತಿಯವರಿಗೂ ಸಮಾನವಾಗಿ ಲಭ್ಯವಾಗಬೇಕು ಎಂದು ಆಗ್ರಹಿಸಲಾಯಿತು. ಬಡವರು, ಕಾರ್ಮಿಕರು, ದಲಿತರು, ಆದಿವಾಸಿಗಳು, ಸ್ಲಂ ನಿವಾಸಿಗಳು, ಲಿಂಗತ್ವ ಹಾಗೂ ಲೈಂಗಿಕ ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲ ಶೋಷಿತ ಸಮುದಾಯಗಳಿಗೆ ಸಮಗ್ರ ಮತ್ತು ಉಚಿತ ಆರೋಗ್ಯ ಸೇವೆ ದೊರಕಬೇಕು ಎಂದು ಒತ್ತಾಯಿಸಿದರು. ಈ ಜಾಥಾ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲೂ ನಡೆಯುತ್ತಿದ್ದು, ಆರೋಗ್ಯವನ್ನು ಮೂಲಭೂತ ಹಕ್ಕಾಗಿ ಮಾನ್ಯಗೊಳಿಸುವ ಕಾನೂನು ಜಾರಿಗೆ ತರಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟಿದೆ. ಪ್ರಮುಖ ಬೇಡಿಕೆಗಳು: ಈ ಕೂಡಲೇ ಸರ್ಕಾರಿ ಆಸ್ಪತ್ರೆಗಳನ್ನು ಕಾರ್ಪೊರೇಟ್ ಅಥವಾ ಪಿಪಿಪಿ ಮಾಡುವ ಯೋಜನೆಯನ್ನು ತಕ್ಷಣ ಕೈಬಿಡಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿಯವರಿಗೆ ಹಸ್ತಾಂತರ ಮಾಡಬಾರದು. ಇದರ ಬದಲು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಬೇಕು. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಔಷಧಿಗಳು ಸಂಪೂರ್ಣ ಉಚಿತವಾಗಿ ಲಭ್ಯವಾಗಬೇಕು. ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಯಾವುದೇ ಕಾರಣಕ್ಕೂ ರೋಗಿಗಳಿಗ ಹೊರಗಡೆ ಔಷಧಿ ಖರೀದಿಸಲು ಚೀಟಿ ಬರೆಯುವುದನ್ನು ನಿಲ್ಲಿಸಬೇಕು. ಕರ್ನಾಟಕದಲ್ಲಿ ಆರೋಗ್ಯ ಹಕ್ಕಿನ ಕಾಯಿದೆ ಜಾರಿಗೆ ತಂದು ಆರೋಗ್ಯ ರಕ್ಷಣೆಯನ್ನು ಹಕ್ಕನಾಗಿ ಮಾಡುವ ಕಾನೂನು ಬೇಕಾಗಿದೆ. ಖಾಸಗಿ ವಲಯದಲ್ಲಿ ಆಸ್ಪತ್ರೆಗಳ ಶುಲ್ಕವನ್ನು ನಿಯಂತ್ರಿಸಬೇಕು. ಪ್ರತಿಭಟನಾಕಾರರು ಮಾತನಾಡಿ, ಆರೋಗ್ಯವು ವ್ಯಾಪಾರವಲ್ಲ, ಅದು ಜನರ ಹಕ್ಕು ಎಂದು ಹೇಳಿದರು. ಸರ್ಕಾರ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವ ಬದಲು ಬಲಪಡಿಸಿ ಎಲ್ಲರಿಗೂ ಸಮಾನ ಮತ್ತು ಗುಣಮಟ್ಟದ ಚಿಕಿತ್ಸೆ ನೀಡುವ ಹೊಣೆಗಾರಿಕೆಯನ್ನು ನಿರ್ವಹಿಸಬೇಕು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬೆಂಗಳೂರು ಫೆಬ್ರವರಿ 2ರಿಂದ ಫೆಬ್ರವರಿ 17ರವರೆಗೂ ಕರ್ನಾಟಕದಾದ್ಯಂತ 31 ಜಿಲ್ಲೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮತ್ತು ಅಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಬಲವರ್ಧನೆಗೆ ಮತ್ತು 8 ಜಿಲ್ಲೆಗಳಲ್ಲಿ ಏನು ಖಾಸಗೀಕರಣ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಅದರ ವಿರುದ್ಧ ಜಾಥಾ ಹೊರಟಿರೋದು ಎಲ್ಲ ಜಿಲ್ಲೆಗಳಲ್ಲಿ ಪ್ರಾರಂಭವಾಗಿದೆ ಫೆಬ್ರವರಿ 2ರಿಂದ. ಅದೇ ರೀತಿ ಕಲಾ ಜಾಥಾವು ಸಹ ಬೀದಿ ನಾಟಕದ ಮುಖಾಂತರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗ್ತಕ್ಕಂಥ ಕೆಲವೊಂದಿಷ್ಟು ಅವ್ಯವಸ್ಥೆಗಳ ವಿರುದ್ಧ ಸರ್ಕಾರದ ವಿರುದ್ಧ ಧ್ವನಿ ಎತ್ತದಲ್ಲೂ ಬೀದಿ ನಾಟಕದ ಮುಖಾಂತರ ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕೆಲಸ ಈ ಜಾಥಾ ಪ್ರಾರಂಭವಾಗಿದೆ. ಇದು 2022ರಲ್ಲಿ ನೀತಿ ಆಯೋಗ ಹೇಳಿರೋ ಪ್ರಕಾರ 11 ಜಿಲ್ಲೆ ಅಂತ ಹೇಳಿತ್ತು. 11 ಜಿಲ್ಲೆಯಲ್ಲಿ ಚಿತ್ರದುರ್ಗ, ರಾಮನಗರ ಮತ್ತು ಬಾಗಲಕೋಟ್, ಬಿಜಾಪುರ 4 ಕೈಬಿಟ್ಟಿದೆ. ಇನ್ನು 7 ಜಿಲ್ಲೆಗಳಲ್ಲಿ ತಾತ್ಕಾಲಿಕವಾಗಿ ನಾವು ಇದನ್ನು ತಡೆಯಾಜ್ಞೆ ಮಾಡ್ತಿದ್ದೀವಿ ಅಂತ ಶಿಕ್ಷಣ ಸಚಿವರು ಶರಣು ಪ್ರಕಾಶ್ ಪಾಟೀಲ್ ಅವರು ಹೇಳಿರೋ ಹೇಳಿಕೆ ನಮಗೆ ಸಲ್ಲದು. ಒಟ್ಟಾರೆಯಾಗಿ ಇದನ್ನು ಕೈ ಬಿಡಬೇಕು. ಸರ್ಕಾರಿ ಆಸ್ಪತ್ರೆಯಾಗಿದ್ದಾಗ ಜನಸಾಮಾನ್ಯರಿಗೆ ಉಚಿತವಾದಂಥ ಮತ್ತು ಗುಣಮಟ್ಟದ ಔಷಧಿ ಮತ್ತು ಸೌಲಭ್ಯಗಳು ಒದಗುವಲ್ಲಿ ಆಗಬೇಕು ಅನ್ನೋದು ಈ ಜಾಥಾ ಉದ್ದೇಶ. ಕಳೆದ ವರ್ಷ 15 ಜಿಲ್ಲೆಗಳನ್ನು ನಾವು ಮಾಡಿದ್ವಿ. ಬಟ್ ಸರ್ಕಾರಕ್ಕೆ ಅದು ಯಾವುದೇ ರೀತಿ ಎಚ್ಚರ ತೆಗೆದುಕೊಳ್ಳಲಿಲ್ಲ, ಅವರ ಗಮನಕ್ಕೂ ಸಹ ಬರಲಿಲ್ಲ. ಹಾಗಾಗಿ ಇವತ್ತು 40ಕ್ಕೂ ಹೆಚ್ಚು ಸಂಘಟನೆಗಳು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈ ಜಾಥಾದ ಮೂಲಕ ಬೀದಿಗಿಳಿತಿದ್ದಾರೆ. ಜನಚಳವಳಿ ಜಿಲ್ಲೆಗಳಲ್ಲಿ ಈ ಒಂದು ಆರೋಗ್ಯ ಜಾಥಾವನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಹೆಚ್ಚಿನ ಶುಲ್ಕ ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ನರ್ಸ್ಗಳು ಹೆರಿಗೆಗೆ ಹೋದರೆ ಮಹಿಳೆಯರಿಗೆ ಇಂತಿಷ್ಟು, ಕಾಮನ್ ಡೆಲಿವರಿಗೆ ಇಷ್ಟು, ಸಿಜರಿನ್ ಡೆಲಿವರಿಗೆ ಇಷ್ಟು, ಗಂಡು ಮಗು ಆದರೆ ಇಷ್ಟು, ಹೆಣ್ಣು ಮಗು ಆದರೆ ಇಷ್ಟು, ಕೆಲವೊಂದಿಷ್ಟು ಡಿಮ್ಯಾಂಡ್ಸ್ಗಳನ್ನು ಅವರೇ ಹಾಕ್ಕೊಂಡಿದ್ದಾರೆ. ಅನುಭೋಗ ಶುಲ್ಕ ಕೈ ಬಿಡಬೇಕು. ಒಂದನೇದ್ದು. ಎರಡನೇದ್ದು, ಅಲ್ಲಿ ಉಚಿತವಾದಂಥ ಮತ್ತು ಗುಣಮಟ್ಟದ ಔಷಧಿಗಳು ಸಿಗಬೇಕು. ಅದನ್ನು ನೀವು ಪ್ರೈವೇಟಿಗೆ ಮಾಡಿದರೆ ನಮಗೆ ಯಾವುದನ್ನು ಕೇಳಲಿಕ್ಕೆ ನಮ್ಗೆ ಯಾವುದೇ ರೀತಿ ರೈಟ್ಸ್ ಇರಲ್ಲ. ಇವತ್ತು ತಮಿಳುನಾಡು, ಕೇರಳ, ರಾಜಸ್ಥಾನ್ ಮಾದರಿಯಲ್ಲಿ ಏನಿದು ಆರೋಗ್ಯದ ಹಕ್ಕು ಏನು ಒಂದು ಹಕ್ಕಾಗಿದೆ, ಅದೇ ರೀತಿ ಕರ್ನಾಟಕದಲ್ಲಿಯೂ ಸಹ ಆರೋಗ್ಯದ ಹಕ್ಕು ಒಂದು ಹಕ್ಕಾಗಬೇಕು. ಇದು ಹಕ್ಕು ತುಂಬಕ್ಕೂ ಆಗಲ್ಲ, ದಿನನಿತ್ಯ ಬಡವರ ಸಾವುಗಳ ಮಾರಣ ಹೋಮ ಆಗುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಈ ಜಾಥಾ ಹೊರಟಿದೆ. ವೈಶಾಲಿ, ಧಾರವಾಡ, ಸಾರ್ವತ್ರಿಕ ಆರೋಗ್ಯ ಆಂದೋಲನ ಸದ್ಯ ವರ್ಕಿಂಗ್ ಕಮಿಟಿಯಲ್ಲಿ ಬೆಂಗಳೂರಲ್ಲಿರೋದು. ಥ್ಯಾಂಕ್ ಯು. ನಾವು ವಿಮುಕ್ತಿ ವಿದ್ಯಾಸಂಸ್ಥೆ NGO ನಮ್ಮದು, ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್. ಸೊ ನಮ್ಮ ಸಂಸ್ಥೆ ಏನು ಕೆಲಸ ಮಾಡ್ತಾ ಇದೆ ಅಂದರೆ, ಸುಮಾರು 25 ಹಳ್ಳಿಗಳಲ್ಲಿ 4 ಗ್ರಾಮ ಪಂಚಾಯತಿಗಳ 25 ಹಳ್ಳಿಗಳಲ್ಲಿ 750 ಕಿಶೋರಿಯರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಮೇನ್ ಆಗಿ ಸಮಸ್ಯೆ ಏನಂದರೆ, ಇವತ್ತು ಯಾಕೆ ಶಾಲಾ ಕಾಲೇಜುಗಳಲ್ಲಿ ಡ್ರಾಪ್ಔಟ್ ಆಗ್ತಿದ್ದಾರೆ, ಒಂದು ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ದೊರಕದೇ ಇರೋವಂಥದ್ದು ಇದು ತುಂಬ ದೊಡ್ಡ ಸಮಸ್ಯೆ ಆಗಿದೆ. ಯಾಕೆಂದರೆ ಇವತ್ತಿನ ದಿನ ಶಾಲೆಗಳಿಗೆ ಹೋಗ್ತಾ ಇಲ್ಲ ಮಕ್ಕಳು. ಒಂದಿನ ತಿಂಗಳಲ್ಲಿ 2 ದಿನ 3 ದಿನ ರಜಾ ಮಾಡ್ಕೊಳ್ತಾರೆ ಅಂದರೆ ಅವರಿಗೆ ಓದಾಗಲಿ
ಆ ಮುಜುಗರದಿಂದನೇ ಅವರು ಡ್ರಾಪ್ಔಟ್ ಆಗುವಂಥ ಇದು ಚಾನ್ಸಸ್ ಇದೆ. ಹಾಗಾಗಿ ಇದರಿಂದ ನಾವು ಈಗಾಗಲೇ ಸುಮಾರು 3 ಬಾರಿ ಈ DC ಕಚೇರಿನಲ್ಲಿ ನಾವು ಈ ಮನವಿಯನ್ನು ಸಲ್ಲಿಸಿದ್ದೇವೆ. ಲೋಕಲ್ ಆಗಿ ನಮಗೆ ಒಂದು ಸ್ಯಾನಿಟರಿ ಪ್ಯಾಡ್ಗಳನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲೂ, ಖಾಸಗಿ ಶಾಲೆಗಳಿರ್ಬೋದು, ಸರ್ಕಾರಿ ಶಾಲೆಗಳಿರಬಹುದು, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕಿಶೋರಿಯರಿಗೆ, ಯುವತಿಯರಿಗೆ ದಯವಿಟ್ಟು ಸ್ಯಾನಿಟರಿ ಪ್ಯಾಡ್ಗಳನ್ನು ಅವೈಲೇಬಲ್ ಮಾಡಿ ಒದಗಿಸಿಕೊಡಿ ಅಂತ ಹೇಳಿ ಆರೋಗ್ಯ ಇಲಾಖೆಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಆದರೂ ಯಾವುದೇ ಇದುವರೆಗೂ ಆ್ಯಕ್ಷನ್ ತಗೊಂಡಿಲ್ಲ, ಯಾವ ಶಾಲಾ ಕಾಲೇಜುಗಳಲ್ಲೂ ಕೊಡ್ತಾ ಇಲ್ಲ. ದಯವಿಟ್ಟು ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ನಮ್ಮ 700 ಕಿಶೋರಿಯರು ಅಷ್ಟೇ ಅಲ್ಲ, ಇಡೀ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳ ವತಿಯಿಂದ, ಯುವತಿಯರ ವತಿಯಿಂದ, ಕಿಶೋರಿಯರ ವತಿಯಿಂದ ದಯವಿಟ್ಟು ಮಕ್ಕಳಿಗೆ, ಕಿಶೋರಿಯರಿಗೆ ಮತ್ತು ಸ್ಯಾನಿಟರಿ ಪ್ಯಾಡ್ಗಳನ್ನು ಒದಗಿಸ್ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಆದರೆ ಸರ್ಕಾರ ಒದಗಿಸ್ಕೊಡ್ಬೇಕು, ಗೌರ್ಮೆಂಟ್ ಹಾಸ್ಪಿಟಲಿಂದ ಒದಗಿಸ್ಕೊಡ್ಬೇಕು ಸರ್, ಸರ್ಕಾರದಿಂದ ಮತ್ತು ಸರ್ಕಾರದಿಂದ ಆರೋಗ್ಯ ಇಲಾಖೆಗೆ ಬರುತ್ತೆ. ಆರೋಗ್ಯ ಇಲಾಖೆಯವರು ದಯವಿಟ್ಟು ಎಲ್ಲ ಶಾಲಾ ಕಾಲೇಜುಗಳಿಗೆ ಅವೈಲೇಬಲ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್ ಧನ್ಯವಾದಗಳು.